ಖಂಡಿತ ಹೇರ್ ಕೇರ್ ವಿಡಿಯೋ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಫಸ್ಟ್ ನನ್ನ ಕೂದಲು ಹೇಗಿತ್ತು, ಯಾವ ಥರ ವರ್ಸ್ಟ್ ಆಯಿತು, ಒಸಿ ನಡಿಬೇಕಪ್ಪ. ಲೈಕ್ ಮಾಡಿ ಏನು ಒಂದು ಕ್ರಿಯೇಟ್ ಮಾಡಿದೆ. ಸೊ ನನಗೆ ಅವಾಗ ಏನೂ ನಾಲೆಡ್ಜ್ ಇರಲಿಲ್ಲ, ಯೂಟ್ಯೂಬ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೆಕೆಂಡ್ ವೀಡಿಯೋ ಬಂದ್ಬಿಟ್ಟು ಹೇರ್ ಕೇರ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅನ್ಫಾರ್ಚುನೇಟ್ಲಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಫೋನ್ ಸ್ಟೋರೇಜು ಫುಲ್ ಆಗೋಗಿತ್ತು. 512 GB ಈ ವಿಡಿಯೋಸ್ ಮಾಡೋದ್ರಿಂದ ಅದು ಸಾಕಾಗ್ತಾ ಇಲ್ಲ. ಮತ್ತು ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು, ಹಂಗಾಗಿ ಮಾಡಿಲ್ಲ. ಖಂಡಿತ ಹೇರ್ ಕೇರ್ ವಿಡಿಯೋ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಫಸ್ಟ್ ನನ್ನ ಕೂದಲು ಹೇಗಿತ್ತು, ಯಾವ ಥರ ವರ್ಸ್ಟ್ ಆಯಿತು, ಮತ್ತು ಹೇಗೆ ಮತ್ತೆ ರೀಕ್ರಿಯೇಟ್ ಮಾಡಿಕೊಂಡೆ, ಅದಕ್ಕೆಲ್ಲ ನಾನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಅದನ್ನು ಪಾಯಿಂಟ್ ಔಟ್ ಮಾಡಿಕೊಂಡು ರೆಡಿಯಾಗಿ ಪ್ರಿಪೇರ್ ಆಗಿ ನಾನು ಏನೇನೆಲ್ಲ ಅನ್ಫಾರ್ಚುನೇಟ್ಲಿ ತಪ್ಪು ಮಾಡಿದೆ ಅದನ್ನೆಲ್ಲ ನೋಟ್ ಮಾಡಿ ನಿಮ್ಗೆ ಹೇಳಬೇಕಲ್ವಾ. ಸೊ ಯಾರು ನನ್ನ ಥರ ಹೆಲ್ತ್ನೆಲ್ಲ ಹಾಳು ಮಾಡಿಕೊಂಡು ಹೇರ್ನೆಲ್ಲ ಹಾಳು ಮಾಡ್ಕೊಂಡಿದ್ರಿ, ಸೊ ಅವ್ರಿಗೆಲ್ಲ ಯೂಸ್ ಆಗಬೇಕಲ್ವ. ಸುಮ್ಮನೆ ಹೇರ್ ಕೇರ್ ಮಾಡ್ತೀನಿ ಅಂದ್ಬಿಟ್ಟು ಯಾವ ಆಯಿಲಿಂದ ಯೂಸ್ ಆಗೋದಾಗಲಿ ಏನು ಯೂಸ್ ಆಗಲ್ಲ. ಆಯಿಲಿಂದ ಅಂತೂ ಏನು ಯೂಸ್ ಆಗಲ್ಲ. ಸುಮ್ಮನೆ ಏನಂದರೆ ಹೇರ್ ಸಾಫ್ಟ್ ಬರಬೇಕು ಅಂತ ಆಯಿಲಿಂಗ್ ಮಾಡೋದಷ್ಟೇ. ತಂಪಾಗಬೇಕು ಅಂದರೆ ಸ್ವಲ್ಪ ಏನಾದರೂ ಹಚ್ಕೊತಾರೆ. ಅದನ್ನು ಬಿಟ್ಟರೆ ಹೇರ್ ಆಯಿಲಿಂದ ಯಾವುದೇ ಕಾರಣಕ್ಕೂ ಹೇರ್ ಗ್ರೋತ್ ಆಗುತ್ತೆ ಅನ್ನೋದು 101% ಸುಳ್ಳು. ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬಟ್ ಇವಾಗ ಈ ವಿಡಿಯೋದಲ್ಲಿ ಅದನ್ನು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಂತೂ ಖಂಡಿತ ಮಾಡ್ತೀನಿ. ಇವಾಗ ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ವಜ್ರಂದು ಬರ್ಡೇ ಇದೆ. ಸೊ ಏನು ಸೆಲೆಬ್ರೇಷನ್ ಇಲ್ಲ, ಫಸ್ಟ್ ಇಯರ್ ಬರ್ಡೇ ಗ್ರ್ಯಾಂಡಾಗಿ ಮಾಡಿದ್ವಿ ಇಲ್ಲಿ ನಮ್ಮ ಮನೇಲಿ. ಈಗ ಸೆಕೆಂಡ್ ಇಯರ್ ಬರ್ಡೇ ಏನಾದ್ರು ಆಚೆ ಹೋಗೋಣ, ಫಸ್ಟ್ ಇಯರ್ ಬರ್ಡೇ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲರನ್ನೂ ಇನ್ವೈಟ್ ಮಾಡಿ ಬರ್ಡೇ ಮಾಡಿರ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಂದ್ಕೊಂಡಿದ್ವಿ, ಬಟ್ ಮನೇಲಿ ಒಂದು ಫಂಕ್ಷನ್ ಬೀಳ್ತು ಮನೆಯದೇ. ಸೊ ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದ್ವಿ. ಬಟ್ ಪ್ಲ್ಯಾನ್ ಮಾಡಿದ್ರು ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನಗೂ ಸ್ವಲ್ಪ ಹುಷಾರಿಲ್ಲ, ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಈ ವರ್ಷ, ನೆಕ್ಸ್ಟ್ ವರ್ಷ ನೋಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಸೊ ಈಗ ನನ್ನ ಹಸ್ಬೆಂಡ್ ನಾನು ಹೋಗ್ತಾ ಇದ್ದೀವಿ. ಏನಂತೀರ ರೀ ವಜ್ರನ್ ಬರ್ಡ್ರಿ ಸ್ಕಿಪ್ ಮಾಡಿರೋದಕ್ಕೆ? ಏನಿಲ್ಲ, ಮತ್ತೆ ಮಾಡ್ತೀವಿ. ಓಕೆ, ಮತ್ತೆ ಮಾರೋಣ. ಸೊ ಇವಾಗ ನಾವು ಹುಣಸನಳ್ಳಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಫಂಕ್ಷನ್ ಇರೋದಲ್ಲೇ ಅಲ್ವಾ. ಸೊ ನನ್ನ ಸಿಸ್ಟರ್ ಅದು ಸೀಮಂತ ಇದೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಬಂದಿದ್ದೀವಿ, ತುಂಬ ಲೇಟ್ ಆಯಿತು ಆಫೀಸಿಂದ, ಅರೌಂಡ್ 10:30 ಆಯಿತು. ನಾನು ಪಾಪ ಅಮ್ಮನ ಮನೇಲಿ ಇದ್ವಲ್ಲ ಅಂತ ನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಹೆಂಗೋ ಬೆಳಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು. ಸೊ ನೀವು ಎಲ್ಲರೂ ಕೇಳ್ತಿದ್ರಿ ಡೈಲಿ ಲಾಗ್ ಮಾಡಿ ಅಂತ. ನಂದು ಇದು ಪೇಜ್ ಬಂದು ನಾನು ಯೂಟ್ಯೂಬ್ ಮಾಡಬೇಕು ಅಂತ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಅರೌಂಡ್ ಒಂದು 2022 ಸ್ಟಾರ್ಟ್ ಮಾಡಿಲ್ವಾ ರೀ? 2022 ಇವರೇ ನನಗೆ ಆ್ಯಕ್ಚುಲಿ ಹೇಳಿದ್ದು, ವಿಡಿಯೋ ಮಾಡು ನೀನು ಯೂಟ್ಯೂಬ್ದು, ನಿನ್ನ ವಾಯ್ಸ್ ಎಲ್ಲ ಚೆನ್ನಾಗಿದೆ, ಬೇಗ ಕ್ಯಾಚಪ್ ಆಗುತ್ತೆ ಅಂತ. ಸೊ ಅವಾಗಿಂದ ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಆಯಿಲಿಂದ ಅಂತೂ ಏನು ಯೂಸ್ ಆಗಲ್ಲ. ಸುಮ್ಮನೆ ಏನಂದರೆ ಹೇರ್ ಸಾಫ್ಟ್ ಬರಬೇಕು ಅಂತ ಆಯಿಲಿಂಗ್ ಮಾಡೋದಷ್ಟೇ. ತಂಪಾಗಬೇಕು ಅಂದರೆ ಸ್ವಲ್ಪ ಏನಾದರೂ ಹಚ್ಕೊತಾರೆ. ಅದನ್ನು ಬಿಟ್ಟರೆ ಹೇರ್ ಆಯಿಲಿಂದ ಯಾವುದೇ ಕಾರಣಕ್ಕೂ ಹೇರ್ ಗ್ರೋತ್ ಆಗುತ್ತೆ ಅನ್ನೋದು 101% ಸುಳ್ಳು. ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಬಟ್ ಇವಾಗ ಈ ವಿಡಿಯೋದಲ್ಲಿ ಅದನ್ನು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಂತೂ ಖಂಡಿತ ಮಾಡ್ತೀನಿ. ಇವಾಗ ನಾವು ರಾಮನಗರಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ವಜ್ರಂದು ಬರ್ಡೇ ಇದೆ. ಸೊ ಏನು ಸೆಲೆಬ್ರೇಷನ್ ಇಲ್ಲ, ಫಸ್ಟ್ ಇಯರ್ ಬರ್ಡೇ ಗ್ರ್ಯಾಂಡಾಗಿ ಮಾಡಿದ್ವಿ ಇಲ್ಲಿ ನಮ್ಮ ಮನೇಲಿ. ಈಗ ಸೆಕೆಂಡ್ ಇಯರ್ ಬರ್ಡೇ ಏನಾದ್ರು ಆಚೆ ಹೋಗೋಣ, ಫಸ್ಟ್ ಇಯರ್ ಬರ್ಡೇ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲರನ್ನೂ ಇನ್ವೈಟ್ ಮಾಡಿ ಬರ್ಡೇ ಮಾಡಿರ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಂದ್ಕೊಂಡಿದ್ವಿ, ಬಟ್ ಮನೇಲಿ ಒಂದು ಫಂಕ್ಷನ್ ಬೀಳ್ತು ಮನೆಯದೇ. ಸೊ ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದ್ವಿ. ಬಟ್ ಪ್ಲ್ಯಾನ್ ಮಾಡಿದ್ರು ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನಗೂ ಸ್ವಲ್ಪ ಹುಷಾರಿಲ್ಲ, ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಈ ವರ್ಷ, ನೆಕ್ಸ್ಟ್ ವರ್ಷ ನೋಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ಸೊ ಈಗ ನನ್ನ ಹಸ್ಬೆಂಡ್ ನಾನು ಹೋಗ್ತಾ ಇದ್ದೀವಿ. ಏನಂತೀರ ರೀ ವಜ್ರನ್ ಬರ್ಡ್ರಿ ಸ್ಕಿಪ್ ಮಾಡಿರೋದಕ್ಕೆ? ಏನಿಲ್ಲ, ಮತ್ತೆ ಮಾಡ್ತೀವಿ. ಓಕೆ, ಮತ್ತೆ ಮಾರೋಣ. ಸೊ ಇವಾಗ ನಾವು ಹುಣಸನಳ್ಳಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಫಂಕ್ಷನ್ ಇರೋದಲ್ಲೇ ಅಲ್ವಾ. ಸೊ ನನ್ನ ಸಿಸ್ಟರ್ ಅದು ಸೀಮಂತ ಇದೆ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಬಂದಿದ್ದೀವಿ, ತುಂಬ ಲೇಟ್ ಆಯಿತು ಆಫೀಸಿಂದ, ಅರೌಂಡ್ 10:30 ಆಯಿತು. ನಾನು ಪಾಪ ಅಮ್ಮನ ಮನೇಲಿ ಇದ್ವಲ್ಲ ಅಂತ ನನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಹೆಂಗೋ ಬೆಳಗ್ಗೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು. ಸೊ ನೀವು ಎಲ್ಲರೂ ಕೇಳ್ತಿದ್ರಿ ಡೈಲಿ ಲಾಗ್ ಮಾಡಿ ಅಂತ. ನಂದು ಇದು ಪೇಜ್ ಬಂದು ನಾನು ಯೂಟ್ಯೂಬ್ ಮಾಡಬೇಕು ಅಂತ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಅರೌಂಡ್ ಒಂದು 2022 ಸ್ಟಾರ್ಟ್ ಮಾಡಿಲ್ವಾ ರೀ?
2022 ಇಂದ ಇವರೇ ನನಗೆ ಆ್ಯಕ್ಚುಲಿ ಹೇಳಿದ್ದು ವಿಡಿಯೋ ಮಾಡು ನೀನು ಯೂಟ್ಯೂಬ್ದು, ನಿನ್ನ ವಾಯ್ಸ್ ಎಲ್ಲ ಚೆನ್ನಾಗಿದೆ, ಬೇಗ ಕ್ಯಾಚಪ್ ಆಗುತ್ತೆ ಅಂತ. ಸೊ ಅವಾಗಿಂದ ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಒಂದು ಕ್ರಿಯೇಟ್ ಮಾಡಿದೆ. ಸೊ ನನಗೆ ಅವಾಗ ಏನೂ ನಾಲೆಡ್ಜ್ ಇರಲಿಲ್ಲ ಯೂಟ್ಯೂಬ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಸುಮ್ಮನೆ ರ್ಯಾಂಡಮಾಗೆ ಓಪನ್ ಮಾಡಿದೆ ಪೇಜು, ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ನನಗೆ ಯಾಕೋ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಟೈಮಲ್ಲಿ, ಅದಕ್ಕೆ ಓಕೆ ನೀಟಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಮಾಡೋಣ ಅಂತ ಸ್ಕಿಪ್ ಮಾಡಿದೆ. ಅದಾದಮೇಲೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅರೌಂಡು ಒಂದು 2 ಇಯರ್ಸ್ ಆದಮೇಲೆ ಅನಿಸುತ್ತೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ. 6-7 ಮಂತ್ಸ್ಗಂತೂ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದೀನಿ ಫಾಲೋವರ್ಸ್ಗೆ. ವೀಡಿಯೋಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಆಗ್ತಿತ್ತು, ಬಟ್ ಫಾಲೋವರ್ಸ್ ಬರ್ತಿರ್ಲಿಲ್ಲ. ಮೋಸ್ಟ್ಲಿ ಹೋಗಿ ಫಾಲೋವರ್ಸ್ ನೋಡ್ತಿದ್ರು ಅನ್ಸುತ್ತೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ. ಹಂಗಾಗಿ ಫಾಲೋವರ್ಸೇ ಬರ್ತಿರಲಿಲ್ಲ. ಎಷ್ಟು ವೀಡಿಯೋಸ್ ಓಡ್ತಿತ್ತು, 18 ಮಿಲಿಯನ್ ವೀಡಿಯೋಸ್ ಎಲ್ಲ ಓಡ್ತಿತ್ತು, ಬಟ್ ಫಾಲೋವರ್ಸೇ ಗೇನ್ ಆಗ್ತಿರ್ಲಿಲ್ಲ. ಆಮೇಲೆ ಸ್ಲೋಲಿ ಅರೌಂಡ್ ಡಿಸೆಂಬರ್ ಅನ್ಸುತ್ತಲ್ವಾ, ಡಿಸೆಂಬರ್ ಅಷ್ಟರಲ್ಲಿ ಅರೌಂಡ್ ಒಂದು 10K ಆಯಿತು. 10K ಆಗಿದ್ದೆ ತಡ, ಚೆನ್ನಾಗಿ ವೀಡಿಯೋ ಕ್ಲಿಕ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಆಲ್ರೆಡಿ ಇನ್ನೊಂದು 300 or 200 ಅರೌಂಡ್ 400 ಆಗೋದ್ರೆ 40K ಕಂಪ್ಲೀಟ್ ಆಗುತ್ತೆ. ಫುಲ್ ಖುಷಿಯಾಗಿದ್ದೀನಿ. ಅದಕ್ಕೆ ಅದರಲ್ಲಿ ಈ ಥರ ಗ್ರೋತ್ ನೋಡಿದೆ ಅಲ್ವಾ. ಸೊ ಯೂಟ್ಯೂಬಲ್ಲಿ ತಿಳ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಯೂಟ್ಯೂಬ್ನ ಅರೌಂಡ್ ಒಂದು 25K ಇನ್ಸ್ಟಾಗ್ರಾಮ್ ಇದ್ದಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಬಟ್ ಲಾಂಗ್ ವೀಡಿಯೋಸ್ ಹಾಕಲಿಲ್ಲ, ಶಾರ್ಟ್ ವೀಡಿಯೋಸ್ ಹಾಕ್ಕೊಂಡು ಬಂದೆ. ಶಾರ್ಟ್ ವೀಡಿಯೋಸ್ ಹಾಕ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಅದಕ್ಕೆ ಅಂತಲೇ ಕ್ಲಾಸ್ ಇದೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂತೀರಾ, ರ್ಯಾಂಡಮ್ ಆಗಿ ಸುಮ್ಮನೆ ಸ್ಟಾರ್ಟ್ ಮಾಡಬೇಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಅಕೌಂಟ್ ಲಾಸ್ ಆದಾಗ ತುಂಬ ಹರ್ಟ್ ಆಗುತ್ತೆ. ಎಫರ್ಟ್ ಹಾಕಿರ್ತೀನಿ. ನಂದು ಸೆಕೆಂಡ್ ಅಕೌಂಟು ನಾನು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 4000 ಇತ್ತು. ಬರೀ 2 ಮಂತ್ಸಲ್ಲಿ 4000 ಸಬ್ಸ್ಕ್ರೈಬರ್ಸ್ ಮಾಡಿದ್ದೆ. ಅರೌಂಡ್ ಒಂದು 6 lakh ವ್ಯೂವರ್ಸ್ ಮಾಡ್ಕೊಂಡಿದ್ದೆ. ಅರೌಂಡ್ ಇನ್ನು 4 lakh ಹೋಗಿದ್ದಿದ್ರೆ ಮಾನಿಟೈಸ್ ಆಗ್ತಿತ್ತು ಅಂತ 10 ಮಿಲಿಯನ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅದೂ ಇದು ಬಿಗ್ ಬಾಸ್ ಸೀಸನ್ ಇತ್ತಲ್ಲ ಅವಾಗ, ಈ ಗಿಲ್ಲಿ ವಿಡಿಯೋ ನಾನು ಹಾಕ್ಬಿಟ್ಟು ನಮ್ಮ ಮನೆಯವ್ರು ಮತ್ತೆ ಕೇಳಿ ಅದೂ ಹೋಯ್ತು, ಸಸ್ಪೆಂಡೇ ಆಗೋಯ್ತು ಅಲ್ಲ, ಅಕೌಂಟ್ ಡಿಲೀಟೇ ಮಾಡಿಬಿಟ್ರು. ಸೊ ಅದಕ್ಕೆ ನೀಟಾಗಿ ತಿಳ್ಕೊಂಡು ಮಾಡೋಣ ಅಂತ ಕ್ಲಾಸ್ ಜಾಯ್ನ್ ಆದೆ. ಅದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡೆ. ಸೊ ಇವಾಗ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಏನೇನು ತಪ್ಪು ಮಾಡಿದ್ರೆ ಎಲ್ಲೆಲ್ಲಿ ವೀಡಿಯೋಸ್ ಹೋಗುತ್ತೆ ಅನ್ನೋದೆಲ್ಲ ನೀಟಾಗಿ ನೋಡ್ಕೊಂಡಿದ್ದೀನಿ. ಹಾಗೂ ನಾನು ತಪ್ಪು ಮಾಡಿದಾಗ ಸ್ವಲ್ಪ ಕೇಳ್ಕೊತೀನಿ, ಕ್ಲಾಸಲ್ಲಿ ಇರ್ತಾರಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದೆಲ್ಲ. ಹಾಗಾಗಿ ಅವ್ರ ಗೈಡ್ನೆಸ್ ತೊಗೊಂಡು ಒಂದೊಂದೇ ನಿಧಾನಕ್ಕೆ ಸ್ಟೆಪ್ ತೊಗೊಂಡು ಮಾಡ್ಕೊಬರ್ತಾ ಇದ್ದೀನಿ. ವೀಡಿಯೋಸ್ ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಹೀಗೆ ಇಷ್ಟು ಸ್ಟೋರೇಜ್ ಫುಲ್ ಆಗೋದು, ಆಮೇಲೆ ಏನಾರ ಹುಷಾರಿರೋದು, ಇಲ್ಲ ಪಾಪನ ನೋಡ್ಕೊಳ್ಳೋದಿರುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟ್ ಆಗ್ತೈತೆ. ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಕಂಪಲ್ಸರಿಯಾಗೆ ನಿಮಗಂತೂ ವೀಕ್ಲಿ ಒನ್ಸ್ ವೀಡಿಯೋ, ವೀಕ್ಲಿ 2 ವೀಡಿಯೋ ಅಂತೂ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಹೇಗೆ ನಡೀತಿದೆ ಪ್ರಿಪ್ರೇಷನ್ ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಕೈ ಜೋಡಿಸ್ಬಿಟ್ಟು ಬರೋಣ. ಸೊ ಈಗ ಎರಳಿಯಿಂದ ಇದು ಶಾಂಬಗ್ನಳ್ಳಿಗೆ ಬರ್ತಾ ಇದ್ದೀವಿ. ಹಿಂಗೆ ಲೆಫ್ಟ್ ಹೋದ್ರೆ, ಇವರು ಮಿಲ್ಟ್ರಿಲಿದ್ದವರು, ಲೆಫ್ಟ್ ಹೋದ್ರೆ ಈ ಕಡೆ ಯಾವುದಪ್ಪ ಜಾಲಮಂಗ್ಲ ಆ ರೂಟ್ ಹೋಗುತ್ತೆ. ಹಿಂಗೆ ಹೋದ್ರೆ ರಾಮನಗರ ರೂಟ್ ಹೋಗುತ್ತೆ. ಇದು ನಮ್ಮ ರಾಮನಗರ ಸಿಗ್ನಲ್. ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ, ಬೆಂಗಳೂರು ಮೈಸೂರು ರೋಡ್ ಅವಾಗಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ನೈಸ್ ರೋಡಲ್ಲಿ ಹೋಗೋದ್ರಿಂದ ಈ ರೋಡ್ ಸ್ವಲ್ಪ ಫ್ರೀ ಆಗಿದೆ. ಆದರೂ ಏನು ಫ್ರೀ ಇಲ್ಲ ನೋಡಿ, ತುಂಬ ಜನ ಓಡಾಡ್ತಾ ಇರ್ತಾರೆ. ಇದು ಸಿಗ್ನಲ್ ಬಿದ್ದಾದ್ಮೇಲೆ ನಾವು ರೈಟ್ ಹೋಗ್ತೀವಿ ಮಂಡಿಗೆ. ಮಾರ್ಕೆಟ್, ರಾಮನಗರ ಮಂಡಿ ಮಾರ್ಕೆಟ್ ಅಲ್ಲ, ನಮ್ಮ ರಾಮನಗರ ಮಂಡಿ ಅಂತಾರೆ ಇದನ್ನ. ಒಸಿ ನಡಿಬೇಕಪ್ಪ. ಆಡ್ರಿ, ಯಾಕೆ ನಿಲ್ಲಿಸ್ಬಿಟ್ರಿ? ನನ್ನ ಗಂಡನ ಸುಮ್ಮನೆ ಸೈಲೆಂಟ್ ಅನ್ಕೋಬೇಡಿ. ಎಷ್ಟು ಕಿಲಾಡಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದೇ ಬೇರೆಯವ್ರ ವಿಚಾರದಲ್ಲ, ನನ್ನ ವಿಚಾರದಲ್ಲಿ ಮಾತ್ರ. ನಿಜ ಕಣೋ, ಈಗೆಲ್ಲ ಮಾಡಿದ್ರೆ ಹನಿ ಅಣ್ಣ ಊಟ ಮಾಡ್ತಾವ್ರೆ, ಕೀರ್ತನ ಅಣ್ಣ ಕೂತವ್ರೆ, ಗಿರಿ ಅಣ್ಣ ಮಾಡ್ತಾವ್ರೆ, ಚಿತ್ತಕ್ಕ ಕೂತವ್ರೆ, ಅವ್ರು ಬೋಂಡ ಹಾಕ್ತಾವ್ರೆ.
ನಂದು ಐಬ್ರೋಸ್ ಇತ್ತು ಮತ್ತು ನೈಲ್ ಆರ್ಟ್ ಮಾಡಿಸೋದಿದೆ, ಅದಕ್ಕೆ ಬಂದಿದ್ದೀನಿ. ಸೊ ನಾನು ಈಗ ನೈಲ್ ಆರ್ಟ್ ಮಾಡಿಸ್ತಾ ಇದ್ದೀನಿ. ಯಾವುದು ನಾನು ಸೆಲೆಕ್ಟ್ ಮಾಡಿಲ್ಲ, ಅವ್ರಿಗೆ ಬಿಟ್ಟಿದ್ದೀನಿ ಯಾವ್ದು ಮಾಡಿ ಯಾವ್ದು ಸೂಟ್ ಆಗುತ್ತೆ ಅಂತ. ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ ಕೂರೋದಕ್ಕೆ, ಅದಕ್ಕೆ. ಸೊ ಬನ್ನಿ ಮಾಡಬೇಕಾದ್ರೆ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಸೊ ನೈಲ್ ಆರ್ಟ್ ಮಾಡಿಸ್ದೆ ನೋಡಿ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಏನಾದ್ರು ಬೇಕು ಅಂದರೆ ರಾಮನಗರದಿರೋದು ದಿ ಕ್ರೋಮಾ ಲಕ್ಸ್ ಅವ್ರ ಸಲೂನ್ನ ವಿಸಿಟ್ ಮಾಡಿ ನೀವು ನೈಲ್ ಆರ್ಟ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗದು ತುಂಬ ಇಷ್ಟ ಆಯಿತು. ಬೇಗನೂ ಮಾಡಿಕೊಟ್ರು, ವಿತಿನ್ 1 ಅವರಲ್ಲಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ 2 ಅವರ್ಸ್ ಹಿಡಿಯುತ್ತೆ, ಬಟ್ ಅವರು ಬೇಗ ಮಾಡಿಕೊಟ್ರು. ಐಬ್ರೋಸ್ ಕೂಡ ಮಾಡಿಸ್ದೆ ಆ ಥರನೇ. ಬ್ಲೌಸ್ ಈಸ್ಕೊಂಡೆ ಇವಾಗ, ಸ್ಯಾರಿ ಮತ್ತು ಬ್ಲೌಸು. ನೀವೇನಾದರೂ ರಾಮನಗರದವರೇ ಆಗಿದ್ದರೆ ಈ ಧರ್ಮಸ್ಥಳ ಬ್ಯಾಂಕ್ ಗೊತ್ತಾ, ಅಲ್ಲಿಂದ ಸ್ವಲ್ಪ ಲೆಫ್ಟಲ್ಲಿ ಧರ್ಮಸ್ಥಳ ಬ್ಯಾಂಕ್ ಸಿಗೋಕ್ಕೆ ಮುಂಚೆ ಲೆಫ್ಟ್ ಒಂದು ರೋಡ್ ಸಿಗುತ್ತೆ. ಅಲ್ಲಿ ಸ್ಟ್ರೈಟ್ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಧನ್ಯತಾ ಟೈಲರಿಂಗ್ ಅಂತ ಇದೆ. ಅಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಮಾಡಿಕೊಡ್ತಾರೆ. ಆಲ್ಮೋಸ್ಟ್ ನಾನು ಅಲ್ಲೇ ಎಲ್ಲ ಸ್ಟಿಚ್ ಮಾಡಿಸಿರೋದು. ನಿಮಗೆ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗೊತ್ತಾ ಕೊಡಿ ವಜ್ರ. ಬಾಯ್ ಏನು, ಲೈಕ್ ಮಾಡಿ ಏನು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.